ನಮಸ್ಕಾರ ಎಲ್ರಿಗೂ. ನೀ ಹೇಳು ನಮಸ್ಕಾರ ಎಲ್ರಿಗೂ ಹೇಳು. ನಮಸ್ಕಾರ ಹೇಳು ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಸೊ ಹಾಯ್ ಹಲೋ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ ಮಗನೆ. ಕಮ್ ಹಿಯೋ ಸಿಟ್. ಸೊ ಇವತ್ತು ನಾನು ಥರ್ಡ್ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಾನೆಸ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ 2 years ನಾನು ಹುಟ್ಟಿದಾಗೆ ಇದನ್ನು ಪರ್ಚೇಸ್ ಮಾಡಿರೋದು. ಸೊ ಇನ್ಫ್ಯಾಂಟೋ ಅವರ ಈ ಒಂದು ಚೇರ್. ಸೊ ಈ ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂನ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ನಾನು ಹೇಗೆ ತೊಗೊಂಡಿದ್ದು ಅಂದರೆ, ಇದು ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಇದನ್ನು ಆ್ಯಡಲ್ಲಿ ನೋಡಿದ್ದೆ, ಪ್ರಮೋಷನಲ್ಲಿ ನೋಡಿದ್ದೆ. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಸೊ ನಂದು ಪೇರೆಂಟಿಂಗಲ್ಲಿ ಒಂದು ಚಾಲೆಂಜ್ನ ಫೇಸ್ ಮಾಡ್ತಾ ಇದ್ದೆ. ಸೊ ನನ್ನ ಮಗುನ ನಾನು ಈ ಥರ ಮಾಡಿ ಮಲಗಿಸ್ಬೇಕಾಗಿತ್ತು. ಇಟ್ಸ್ ವೆರಿ ಹೆಕ್ಟಿಕ್. ಎವ್ರಿ 2 hours ಮಾಡಿದಾಗ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತು. ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ದೆ, ಬಿಕಾಸ್ ತುಂಬಾ ಹೆಕ್ಟಿಕ್ ಆಗ್ತಾ ಇತ್ತು ವಿತ್ ಆಲ್ ದ ಥಿಂಗ್ಸ್. ಸೊ ಅದಕ್ಕೋಸ್ಕರ ನಾನು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿದೆ. ಸೊ ಇದು ಈ ಥರ ಒಂದು ಸ್ವಲ್ಪ ಸ್ವಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡೆ. ಈ ಥರ ಸ್ವಿಂಗ್ ಮಾಡಿದ್ರೆ ಮಗು ಮಲಗುತ್ತೆ ಅಂತ. ನಮ್ಮ ಹತ್ರ ಕ್ರ್ಯಾಡಲ್ಲಿತ್ತು, ನಮ್ಮ ಹತ್ರ ಸಪ್ರೇಟಾಗಿ ಅದು ಸ್ಯಾರಿಯಿಂದ ಕಟ್ತೀವಲ್ಲ ಆ ಥರ ಒಂದು ಜೋಲ ಅಂತ ಹೇಳ್ತೀವಲ್ಲ ಅದು ಕೂಡ ಇತ್ತು. ಬಟ್ ಸ್ಟಿಲ್ ಅದರಲ್ಲೂ ಮಲಗ್ತಾನೆ ಇರಲಿಲ್ಲ. ಸೊ ನಾನು ಇದು ಒಂಥರ ಮದರ್ ಕಂಫರ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಲ್ಲಿ ಸ್ವಲ್ಪ ಸೆನ್ಸೇಷನು ಇದೆ, ಒಂಥರ ವೈಬ್ರೇಷನ್ ಇದೆ. ಸೊ ಅದನ್ನ ಆನ್ ಮಾಡಿದ್ರೆ ಮಗು ಇದ್ರ ಮೇಲೆ ಮಲಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನ ಪರ್ಚೇಸ್ ಮಾಡಿದೆ. ಬಟ್ ರಿಯಲಿ ಇಟ್ ವಾಸ್ ಅ ಬಿಗ್. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಬೈ ಮಾಡಿದೆ. ಬಟ್ ನನ್ನ ಮಗ 1 day ಕೂಡ ಈ ಒಂದು ಪ್ರಾಡಕ್ಟ್ ಮೇಲೆ ಮಲಗಿದ್ದೇ ಇಲ್ಲ. ಸೊ ಇನ್ಫ್ಯಾಕ್ಟ್ ಅವನು ಇದನ್ನು ಯೂಸೇ ಮಾಡಿಲ್ಲ. ಇಟ್ಸ್ ಹಾರ್ಡ್ಲಿ ಲೈಕ್ ಇವಾಗ ಆಫ್ಟರ್ 1.5 years ಆದಮೇಲೆ ಸ್ವಲ್ಪ ಯಾವಾಗಾರು ಒಂದೊಂದ್ಸಲ ಹೋಗಿ ಕೂತ್ಕೊಳ್ತಾನೆ ಹೊರತು ಬಿಟ್ಟರೆ ವಿ ಡಿಂಟ್ ಯೂಸ್ ಇಟ್ ಮೋರ್. ಸುಮ್ಮನೆ ಫೋಟೋ ಶೂಟ್ಗೋಸ್ಕರ ಒಂದ್ಸಲ ಯೂಸ್ ಮಾಡಿದ್ದೆ. ಸೊ ಈ ಪ್ರಾಡಕ್ಟ್ ಆ ಒಂದು ಥಾಟಲ್ಲಿ ತೊಗೊಂಡಿರೋದು. ಬಟ್ ಈ ಪ್ರಾಡಕ್ಟಲ್ಲಿ ಅವನು ಆ ಥರ ಮಲಗಿದ್ದೇ ಇಲ್ಲ. ಸೊ ಇದ್ರ ಮೇಲೆ ಒಂದು ಬೋ ಥರ ಬರುತ್ತೆ, ಅದ್ರ ಮೇಲೆ ಸ್ವಲ್ಪ ಸ್ವಿಂಗ್ ಟಾಯ್ಸ್ ಬರುತ್ತೆ. ಸೊ ಅದನ್ನು ನೋಡ್ಕೊಂಡು 1-2 ಸಲ ಆಡಿರ್ಬೋದು. ಸೊ ಈ ಪ್ರಾಡಕ್ಟ್ ಬಂದು ಆ ಒಂದು ಥಾಟಲ್ಲಿ ತೊಗೊಂಡಿರೋದು. ಬಟ್ ಇದು ಆ ಒಂದು ಕಾನ್ಸೆಪ್ಟಿಂದ ವರ್ಕ್ ಆಗಿಲ್ಲ. ಒಂದು ಪ್ರಾಡಕ್ಟ್ ಬ್ರ್ಯಾಂಡ್ ಬಂದು ವೆಲ್ ನೋನ್ ಬ್ರ್ಯಾಂಡ್ ಇನ್ಫ್ಯಾಂಟೋ. ಸೊ ಇದು ನೀವು ತುಂಬ ಪೇರೆಂಟ್ಸ್ ಹತ್ರ ನೋಡಿರ್ತೀರಾ. ಆ್ಯಂಡ್ ಇಟ್ಸ್ ವೆರಿ ಸಾಫ್ಟ್. ಈ ಒಂದು ಕ್ಲಾತ್ ಕೂಡ ಆರಾಮಾಗಿ ವಾಶ್ ಮಾಡ್ಬೋದು. ಸೊ ಅದು ಬಿಟ್ಟರೆ ಇಲ್ಲಿ ಸೆಲ್ ಹಾಕಿಬಿಟ್ಟು ಒಂದು ವೈಬ್ರೇಷನ್ ಮೋಡಲ್ಲಿ ಇಡುವಂಥದ್ದು ಒಂದು ಮಷಿನ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಅದಕ್ಕೆ ಬಿಟ್ಟರೆ ಒಂದು ನೆಟ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಮಲಗಿದ್ರೆ ಅದರಲ್ಲೇ ಮಲಗ್ಬೋದು, ಮಸ್ಕಿಟೋ ಪ್ರೂಫ್ ಅಂತ ಹೇಳ್ಬಿಟ್ಟು ಒಂದು ನೆಟ್ ಕೊಟ್ಟಿದ್ರು ಇದ್ರ ಜೊತೆಗೆ. So this is all about its product wise, quality wise very good product, but it's not useful for what I thought. But ನನಗನ್ನಿಸ್ತು ನನಗೆ ಸ್ಪೆಸಿಫಿಕಲಿ ಯೂಸ್ ಆಗಿಲ್ಲ. ಸೊ ಅನ್ನೆಸೆಸರಿಲಿ ಐ ಸ್ಪೆಂಡ್ 5K ಅಂತ ಅನ್ನಿಸ್ತು. ಬಿಕಾಸ್ ನನ್ನ ಸ್ಟ್ರಗಲ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ. ನನಗೆ ಯಾರಾದರೂ ಬೇಕಾಗಿತ್ತು ಸಪೋರ್ಟ್, ಲೈಕ್ ಮಲಗ್ಸೋಕ್ಕೆ. He was only wanted that warmness of mother. So either mother or father. ಸೊ ನಾವಿಬ್ಬರೇ ಹ್ಯಾಂಡಲ್ ಮಾಡಿದ್ರಿಂದ ಅವನು ನಾವು ಯಾವಾಗ ಹೀಗೆ ಮಾಡ್ತಿದ್ದೆ ಆವಾಗ ಮಾತ್ರ ಮಲಗ್ತಿದ್ದ. ಸೊ ದಟ್ಸ್ ವಾಟ್ ದ ಚಾಲೆಂಜ್ ಹ್ಯಾಸ್ ಮೇಡ್ ಮೀ ಇದನ್ನು ಪರ್ಚೇಸ್ ಮಾಡೋಕ್ಕೆ. ಈ ಪ್ರಾಡಕ್ಟ್ ಇನ್ಫ್ಯಾಂಟೋ ಅವ್ರದ್ದು. ಈ ಪ್ರಾಡಕ್ಟ್ ಅರೌಂಡ್ 5 to 6K ಅಲ್ಲಿ ಬಂದಿರೋದು ನನಗೆ. ಬಟ್ ಇಟ್ಸ್ ನಾಟ್ ಸೋ ವರ್ತ್ ಫಾರ್ ಮೀ. ಅದು ಬಿಟ್ಟರೆ ಡ್ರಾಬ್ಯಾಕ್ಸ್ ಇದೆ. ಒಳ್ಳೆ ಕ್ಲಾತ್ ವೈಸು ತುಂಬಾ ಬ್ರ್ಯಾಂಡ್ ಕ್ಲಾತ್ ಇದೆ, ತುಂಬ ಸೇಫ್ ಇದೆ. ಸೊ ಇದಕ್ಕೆಲ್ಲ ಬೆಲ್ಟ್ ಎಲ್ಲ ಇದೆ. ಅದು ಬಿಟ್ಟರೆ ಇದಕ್ಕೆ ಒಂದು ನೆಟ್ ಇದೆ. ನೆಟ್ ಈಸ್ ಆಲ್ಸೋ ವೆರಿ ಗುಡ್ ಕ್ವಾಲಿಟಿ ನೆಟ್. ಅದ್ರ ಮೇಲೆ ಒಂದು ಈ ಥರ ಬೋ ಇತ್ತು. ಸೊ ಅದನ್ನೆಲ್ಲ ನಾನು ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಆದರೂ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಪ್ರಾಡಕ್ಟ್ ಫೋಟೋನ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ಅದು ಬಿಟ್ಟರೆ ಸೊ 2 modes ಥರ ಇದೆ ಇಲ್ಲಿ. ಯು ಕ್ಯಾನ್ ಸಿ ದಿಸ್ ಒನ್.
ಒಂದು ಸ್ವಿಂಗ್ ಥರ ಬರುತ್ತೆ, ಒಂದು ಸ್ಟೇಬಲ್ ಆಗಿ ಕೂತ್ಕೊಳ್ಳೋಕ್ಕೆ ಮಗುಗೆ. ಸೊ ಇದು ಬಂದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬಟ್ ನನಗೆ ಪರ್ಸ್ನಲಿ ಯೂಸ್ ಆಗಿಲ್ಲ. ಸೊ ಅದು ಬಿಟ್ಟರೆ ಇಲ್ಲಿ ನೋಡಿದ್ರೆ ನಾನು ಬಟ್ಟೆನ ಕಟ್ಟಿದ್ದೀನಿ. ಸೊ ಇದೇನಂದರೆ ನಾನು ಸುಮ್ಮನೆ ಇಟ್ಟಲ್ಲೇ ಇಟ್ಬಿಟ್ಟು ಜಂಗ್ ಅಂತ ಹೇಳ್ತಾರಲ್ಲ, ಕಬ್ಬನ ಜಂಗ್ ಥರ ಆಗಿಬಿಟ್ಟಿದೆ. ಸೊ ಯಾವುದಾದ್ರೂ ಒಂದು ಮ್ಯಾಟ್ ಮೇಲೆ ಇಟ್ಟರು ಕೂಡ ಜಂಗೆಲ್ಲ ಅದಕ್ಕೆ ಹತ್ಕೊಳ್ತಾ ಇದೆ. ಮಗು ಸೇಫ್ಟಿಗೋಸ್ಕರ ಅಂತಲೇ ನಾನು ಇದು ಬಟ್ಟೆನ ಕಟ್ಟಿದ್ದೀನಿ. ಬಿಕಾಸ್ ಇಟ್ಸ್ ನಾಟ್ ಯೂಸ್ಫುಲ್. ಸುಮ್ಮನೆ ಇಟ್ಟಿದ್ರು ಕೂಡ ಅವ್ನು ಹೋಗಿ ಮುಟ್ಟಿದ್ರೆ ಏನಾದರೂ ಸುಮ್ಮನೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಬಟ್ಟೆನ ಕಟ್ಟಿದ್ದೀನಿ. ಸೊ ಓವರ್ ಆಲ್ ದಿಸ್ ಪ್ರಾಡಕ್ಟ್ ಈಸ್ ವೆರಿ ಗುಡ್ ಪ್ರಾಡಕ್ಟ್. ಬಟ್ 5K ಅಲ್ಲಿ ಇನ್ನೂ ಒಳ್ಳೆ ಒಂದು ಪ್ರಾಡಕ್ಟ್ನ ಕೊಡ್ಬೋದಿತ್ತು ಅವರು. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಒಂದು ಕಬ್ನ ಜಂಗ್ ಥರ ಆಗುತ್ತೆ ವಿತಿನ್ ಆನ್ ಇಯರಲ್ಲೇ. ಆಲ್ಮೋಸ್ಟ್ 2 years ಆಗಕ್ಕೆ ಬಂತು. ಸುಮ್ಮನೆ ಇಟ್ಟಲ್ಲೇ ಆ ಥರ ಆಗಿಬಿಟ್ಟಿದೆ. ಯೂಸ್ ಮಾಡ್ತಾ ಇರ್ಬೋದು. ಯೂಸ್ ಅಂತಂದರೆ ಲೈಕ್ ನಾನು ಇದು ಒಯ್ದ್ಬಿಟ್ಟು ರೂಮಲ್ಲೂ ಕೂಡ ಇಟ್ಟಿಲ್ಲ, ಇಲ್ಲೇ ಯೂಸ್ ಮಾಡೋದು. ಒಂದು ಲಿವಿಂಗ್ ಏರಿಯಾಲ್ಲೇ ಇಟ್ಟಿದ್ದೀನಿ. ಯಾವಾಗಾದರೂ ಅವನು ಕುತ್ಕೊಳ್ತಾನೆ. ಸಮ್ ಟೈಮ್ಸ್ ಐ ಯೂಸ್ಡ್ ಇಟ್ ಜಸ್ಟ್ ಟು ಮೇಕ್ ಹಿಮ್ ಲೈಕ್ ನಾನು ನೋಡಿ ಕುತ್ಕೊಳ್ತಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೋಡೋಕೆ ಹೋದರೆ ವೇಟ್ ಎಲ್ಲ ತುಂಬ ಆರಾಮಾಗಿ ಕ್ಯಾರಿ ಮಾಡುತ್ತೆ. ಬಟ್ ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಆ ಥರ ಜಂಗ್ ಎಲ್ಲ ಬಂತು ಅಂತ ಹೇಳ್ಬಿಟ್ಟು. ಸೊ ಇನ್ಸ್ಟಾಲೇಷನ್ ವೈಸ್ ತುಂಬ ಈಸಿ ಇದೆ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಓವರ್ ಆಲ್ ಐ ಕ್ಯಾನ್ ಗಿವ್ 10 out of 5 ಅಂತಲೇ ಹೇಳ್ಬೋದು. ಬಿಕಾಸ್ 5K ಅಲ್ಲಿ ಈ ಥರ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನನಗಾಗಿರೋದು. ಸೊ ನನ್ನ ಯೂಸ್ ಏನು ಅದು ಅಡ್ವರ್ಟೈಸ್ಮೆಂಟ್ ಏನು ತೋರಿಸ್ತಾರೆ ಆ ಒಂದು ವ್ಯೂವಿಂದ ಇದು ನಂಗೆ ಯೂಸ್ ಆಗಲಿಲ್ಲ. ಮಗು ಮಲ್ಕೊಳಕ್ಕಾಗಲಿಲ್ಲ ಇದ್ರ ಮೇಲೆ. ಸೊ ಅದು ಬಿಟ್ಟರೆ ಈ ಥರ ಕಬ್ನ ಜಂಗು ಅದಕ್ಕೋಸ್ಕರ, ಸೊ ಪ್ರೂಫ್ಗೋಸ್ಕರ ನಾನು ತೋರಿಸೇ ಬಿಡ್ತೀನಿ ನಿಮಗೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರ ಜಂಗ್ ಆಗಿಬಿಟ್ಟಿದೆ ಬೋತ್ ಸೈಡ್. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟನ್ನ ನಾನು ಔಟ್ ಆಫ್ 10 5ನ ಕೊಡ್ತಾ ಇದ್ದೀನಿ. ಬಿಕಾಸ್ ಅನದರ್ 5 ಯು ಕ್ಯಾನ್ ಸೇ ಸಮ್ ನನ್ನ ಮಗುಗೆ ಸೂಟ್ ಆಗಿಲ್ಲ ಅಂದರೆ ಬೇರೆಯವ್ರ ಮಕ್ಕಳಿಗೂ ಕೂಡ ಸೂಟ್ ಆಗಲ್ಲ ಅಂತ ಏನಿಲ್ಲ. ಸೊ ಬಟ್ 5K ಸ್ಪೆಂಡಿಂಗ್ ಆನ್ ದಿಸ್ ಚೇರ್ ಇಸ್ ನಾಟ್ ಸೋ ವರ್ತ್ ಫಾರ್ ಮೀ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿರೋದು. ಸೊ ನಿಮಗೆ ಈ ಒಂದು ವಿಡಿಯೋ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ನಾನು ಮತ್ತೆ ವಿಡಿಯೋಸ್ನ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ನೋಡಿ ಆ್ಯಂಡ್ ಫುಲ್ ವಿಡಿಯೋಸ್ನ ನೋಡಿ, ಸ್ಕಿಪ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಬರ್ತೀನಿ, ಮತ್ತೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.